ನೋಡಿ ಬಂದಿದ್ದೀನಿ ನಾನು ಸೈಡ್ಗೆ ಆಲ್ರೆಡಿ. ಸೊ ಇವಾಗ ನಾನು ಚಿನ್ನಿ ಚಪಾತಿ ಅಂಡ್ ಬೆಂಡೆಕಾಯಿ ಪಲ್ಯ ನಾನು ಇವತ್ತು ನೋಡಿ. ಸೊ ಐ ಸೇ ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಚಂದನಾ ಗೌಡ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ಇನ್ನೂ ಲೈಕ್ ಮಾಡಿಲ್ಲ ಮತ್ತು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಈಗಲೇ ನಾನೆಲ್ಲ ವೀಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಡೇನ ಸ್ಟಾರ್ಟ್ ಮಾಡೋಣ. ಇವಾಗ ಪ್ರೀ ವರ್ಕೌಟ್ ಕುಡಿತಾ ಇದ್ದೀನಿ. ಟೇಸ್ಟ್ ರಿಯಲಿ ಬ್ಯಾಡ್, ನೋ ಆ್ಯಕ್ಚುಲಿ ಗುಡ್. ಸ್ವಲ್ಪ ದಿನ ಪ್ರೀ ವರ್ಕೌಟ್ ಕುಡಿಯೋಣ, 1 ತಿಂಗಳು ಅಂತ. ಆದರೆ ಮನೇಲಿ ನಾನು ಆಲ್ರೆಡಿ ಒಂದು ಚಪಾತಿ ತಿಂದ್ಬಿಟ್ಟಿದ್ದೀನಿ. ಈ ಜನ್ಮದಲ್ಲಿ ಉದ್ಧಾರ ಆಗಲ್ಲ ಚಂದನ ನೀನು. ಹಂಗೆ ಇಟ್ಕೊತೀನಿ ನೋಡಿ ಫ್ರೆಂಡ್. ನನ್ನ ಫ್ರೆಂಡು ಹೊಸ ಫೋನ್ ತೊಗೊಂಬಿಟ್ಟು ನನಗೆ ಡಿಂಗ್ ಡಿಂಗ್ ಮಾಡಿ ತೋರಿಸ್ತಾ ಇದ್ದಾರೆ. ಹೆಂಗಿದೆ ಫೋನು? ಕಂಗ್ರ್ಯಾಚುಲೇಷನ್ಸ್ ಕಂಗ್ರ್ಯಾಚುಲೇಷನ್ಸ್. ಇವತ್ತು ಟ್ರೀಟ್ ಕೊಡಿಸ್ಬೇಕು ನೀನು. ಏನು ಹೇಳು? ಕೊಕೊನಟ್ ಪಡ್ಡಿಂಗ್ ಟ್ರೀಟಿ. ಓ ಮ್ಯಾನ್, ಓಪನ್ ಇಟ್. ವಾವ್, ಸಖತ್ತಾಗಿದೆ. ಅದು ನೀನು ಹಿಂಗೆ ಆಮೇಲೆ ಇಟ್ಕೊಂಡಿರ್ಬೇಕಾ? ಯಾವಾಗಲೂ ಫೋಲ್ಡ್ ಮಾಡೋಂಗಿಲ್ವಾ? ಫೋಲ್ಡ್ ಮಾಡ್ಬೋದು. ಹಿಡ್ಕೊ ಹಂಗೆ ಹಿಡ್ಕೊ. ಪೋಸ್ ಕೊಡು. ನಡಿ ಟ್ರೀಟ್ ಕೊಡ್ಸು. ಟ್ರೀಟಿ. ಹೊಸ ಫೋನು ನೋಡಿ. ಬಂದಿದ್ದೀನಿ ನಾನು ಸೈಡ್ಗೆ ಆಲ್ರೆಡಿ. ಆ್ಯಕ್ಚುಲಿ ನಿನ್ನ ಫೋನು ಮತ್ತು ನನ್ನ ಜಾಕೆಟ್ ಎರಡೂ ಒಂದೇ ಕಲರು, ಬ್ಲೂ ಮ್ಯಾಚಿಂಗ್. ಕರೆಕ್ಟಾಗಿ ಬ್ಲಾಗೇ ಮಾಡಿಲ್ಲ. ಒಂದು ವಾರದಿಂದ ಹುಷಾರಿರಲಿಲ್ಲ ನನಗೆ. ದಪ್ಪ ಆಗಿದ್ದೀನಿ ಅನಿಸುತ್ತೆ. ಆ್ಯಕ್ಚುಲಿ ದಪ್ಪ ಆಗಿದ್ದೀನಿ, ಸಣ್ಣ ಆಗಬೇಕು ಇವಾಗ. ಇವತ್ತು ನನ್ನ ಔಟ್ಫಿಟ್ಟು ಚೆನ್ನಾಗಿದೆಯಾ? ಆದ್ರೂ ಬೆಳಗ್ಗೆ ಹೊತ್ತು ಫಿಶ್ ಮಾರ್ಕೆಟ್ ಆಗೋದು ತಪ್ಪ ಲಾಭ. ಎಲ್ಲ ಜಿಮ್ಮಲ್ಲೂ ಎಲ್ಲಿ ಇರ್ತಾರೋ ಜನಗಳು ಇಷ್ಟು ಜನ ಬಂದ್ಬಿಡ್ತಾರೆ. ಕೇಳಿಸ್ಕೊಬೇಕು ಜೋರಾಗಿ. ಆಮೇಲೆ ನನಗೆ ನಮ್ಮ ಜಿಮ್ಮಲ್ಲಿ ಕಾರ್ಡಿಯೋ ಇಸ್ ಫುಲ್ ಕಂಪ್ಲೀಟ್ಲಿ. ಈಗ ನಾವು ಆ್ಯಪ್ಸ್ ಮಾಡೋಕ್ಕೆ ಹೊರಟ್ವಿ. ಫೋನಿಗೆ ಅದು ಫಾರ್ಮೇ ಕರೆಕ್ಟಾಗಿ ಮಾಡಿ. ಕ್ಯಾಮ್ರಾ ಕ್ಲೀನ್ ಮಾಡಿ ಫಸ್ಟ್. ಹೌದು, ಯಾಕೆ ಹಿಂಗೆ ಬರ್ತಾಯಿದೆ ಅಂತ. ಇವತ್ತು ವರ್ಕೌಟ್ ಬೇಗ ಮುಗಿತಪ್ಪ ನಂದಂತೂ. ನಾನು ಇವತ್ತು ಹೋಗಿ ಹೇರ್ ಸ್ಪಾ ಮಾಡಬೇಕು, ಅದನ್ನೇ ಮಾಡೋಕ್ಕಾಗಿಲ್ಲ. ಯಾರು ಗೋಧಿ? ವಾಟ್ ಡಸ್ ಇಟ್ ಮೀನ್? ವಾಟ್ ಯು ಮೀನ್? ಈಗ ಹೋಗಿ ಆ್ಯಕ್ಚುಲಿ ಓಟ್ಸ್ನ ಆಲ್ರೆಡಿ ನೆನೆಸಿಟ್ಟು ಬಂದಿದ್ದೀನಿ ನಾನು. ನಂಗೆ ಮನೆಗೆ ಹೋಗೋದು ಒಂದು ಹ್ಯಾಪಿಯೆಸ್ಟ್ ನ್ಯೂಸ್. ಯಾಕೆ ಗೊತ್ತಾ? ಮನೆಗಿಂತ ದೊಡ್ಡದು ಬೇರೆ ಎಲ್ಲೂ ಇಲ್ಲವೇ ಇಲ್ಲ. ಒಂದು ಜೊತೆ ಮನೆಗೆ ಹೋಗ್ಬಿಟ್ರೆ ನಾನು ಮತ್ತೆ ಕೆಲ್ಸಕ್ಕೆ ಹೋಗ್ಬೇಕಾರೆ ಅಯ್ಯೋ ಅಂತ ಅನ್ಸುತ್ತೆ. ಇನ್ನೊಂದು ಆಚು ಇದನ್ನಲ್ಲ, ಆಚು ಜೊತೆ ಟೈಮ್ ಪಾಸ್ ಮಾಡೋದೇ ಒಂದು ದೊಡ್ಡ ಇದು. ಈಗ ಹೋಗಿದಷ್ಟು ಹಿಂಗೆ ಓಡ್ ಬರ್ತಾನೆ ನೋಡಿ. ನನ್ನ ಬುಲ್ಲು ಬಾರು ಬಂಗಾರು ಬಾ. ಆಲ್ರೆಡಿ ಓಟ್ಸ್ ನೆನೆಸಿಟ್ಟಿದ್ದಾರೆ. ಡೀಸೆಂಟಾಗಿ ತಿನ್ನೋದು ಹೆಂಗೆ ಅಂದರೆ, ಸಾರಿ ಯಾವಾಗಲೂ ಅಸ್ಥೆಟಿಕ್ಕಾಗಿ ತಿನ್ನೋಕ್ಕಾಗಲ್ಲ. ಹೊಟ್ಟೆ ಇನ್ನೂ ಜಾಗ ಇದೆ, ತಿನ್ನಬೇಕು ಅಂತಿಲ್ಲ. ಚಪಾತಿ ಇದೆ, ಅರ್ಧ ಚಪಾತಿ ತಿನ್ನಬೇಕು. ಬಿಕಾಸ್ ದಿಸ್ ಇಸ್ ಸೋ ಟೇಸ್ಟ್ಲೆಸ್. ನನ್ನ ಟೇಸ್ಟ್ ಚಪಾತಿ ಆ್ಯಂಡ್ ಬೆಂಡೆಕಾಯಿ ಪಲ್ಯ ಬೆಳಗ್ಗೆ ಮಾಡಿರೋದು. ದಿಸ್ ಇಸ್ ಸಪೋಸ್ ಟು ಬಿ ಈಟಿಂಗ್ ಡ್ಯೂರಿಂಗ್ ಆಫ್ಟರ್ನೂನ್, ಬಟ್ ಐ ಗೋನಾ ಈಟ್ ನೌ. So good. Actually, ಹೊಟ್ಟೆ ತುಂಬ ಇತ್ತು.
ಟೇಸ್ಟ್ಗೋಸ್ಕರ ತಿಂತಾಳೆ. ನಮ್ಮ ಬಜ್ಜ ಬುಜ್ಜು ನಮ್ಮನೆಯಲ್ಲಿ ನಿಪ್ಪಟ್ಟು ಮಾಡಿದ್ದ ನಮ್ಮ ಮಮ್ಮಿ. ನಿಪ್ಪಟ್ಟು ಇಟ್ಸ್ ನೈಸ್. ತಿನ್ಕೊಂಡು ಕೆಲಸ ಮಾಡ್ತಾ ಇದ್ದೀನಿ. ಮಲ್ಗೋನಿ ಅಣ್ಣ ಆಸ್ಕರ್. ಜಗಳ ಆಡ್ತೀವಿ ಏನೋ ಗೊತ್ತಿಲ್ಲ. ನಮ್ಮ ಮನೇಲಿ ಚಾರ್ಜರ್ಗೆ ಮಾತ್ರ ಜಗಳ ಆಡ್ತೀವಿ. ನೋಡಿ ನಾನಿಲ್ಲಿ ಚಾರ್ಜರ್ ಹಾಕೊಂಡು ಕೂತ್ಕೊಂಡು ಎಡಿಟಿಂಗ್ ಮಾಡ್ತಾ ಇದ್ದೀನಿ. ನೀನು ಕಾಣ್ತಿಲ್ಲ ಬಿಡು ಮಮ್ಮಿ. ನಮ್ಮಮ್ಮ ಅಲ್ಲೇ ಚಾರ್ಜರು ಕೂತ್ಕೊಂಡಿದ್ದಾರೆ. ಮನೇಲಿ ಎಲ್ಲಾರ್ದು ಐಫೋನ್ ಆದರೆ ಅದೇ ಪ್ರಾಬ್ಲಮ್ಮು. ಅವಳೊಬ್ಬರ ಚಾರ್ಜರಿಗೆ ಜಗಳ ಆಡ್ತಾ ಇಲ್ಲ. ನೀನು ಚಾರ್ಜ್ ಹಾಕೊಂಡಿದ್ಯಾ, ಅವಳು ಚಾರ್ಜ್ ಹಾಕೊಂಡು ಫೋನ್ ಯೂಸ್ ಮಾಡ್ತಿದ್ದಾಳೆ. ನಿಂದು ಬರೀ 1% ಇರುತ್ತಲ್ಲ ಮಮ್ಮಿ ಯಾವಾಗಲೂ ಚಾರ್ಜರು, ಆಮೇಲೆ ಚಾರ್ಜಿಂಗ್ ಪಾಯಿಂಟು. ಇಲ್ಲಿ ಗೈಸ್ ಮಮ್ಮಿಗೆ ಮೊದಲು ಚಾರ್ಜರ್ ಕೊಡ್ತೀನಿ. ಸೊ ಇವಾಗ ನಾನು ಚಿನ್ನಿಗೆ ಚಿನ್ನಿ ಈ ಮೆಟೀರಿಯಲ್ ಚೆನ್ನಾಗಿ ಕಾಣುತ್ತಾ? ಇನ್ನೂ ಸ್ವಲ್ಪ ಸಿಲ್ಕ್ ಇರೋದಿದ್ರೆ ನೋಡು ಮಮ್ಮಿ. ಅಂದರೆ ಇನ್ನೂ ಯಾವ ಥರ ಗೊತ್ತಾ, ಸಿಲ್ಕ್. ಟಾಟಾ ಹೋಗೋಣ ಅಂದರೆ ಎಷ್ಟು ಎಕ್ಸೈಟ್ ಆಗಿದ್ದಾನೆ ಅಣ್ಣ. ಟಾಟಾ ಹೋಗೋಣಮ್ಮ, ಟಾಟಾ ಕಾರಲ್ಲಿ. ಜೊಯ್ ಅಜ್ಜಿಗೆ ಬಾಯ್ ಹೇಳು, ಬಾಯ್ ಹೇಳು ಅಜ್ಜಿಗೆ. ಜೊಯ್ ನಡಿ. ಅಯ್ಯೋ ನಡಿ ಹೋಗೋಣ. ಬಟ್ಟೆ ಎತ್ಕೊಟ್ಟು ದೊಡ್ಡ ಸುಸ್ಸು ಮಾಡಿಸ್ತೀವಿ ನೋಡು ಅವಳಿಗೆ. ಬಿಡು, ನಿನಗೆ ಹಿಂಸೆ ಕೊಟ್ರೆ. ಇದು ಯಾರು ಸಾಕ್ಸ್ ಎತ್ತಿದ್ದು? ಇದು ನಿಂದ? ಎತ್ತಿಕೋ ಮೇಲೆ. ಅವರ ಕೆಲಸವನ್ನು ಅವರೇ ಮಾಡಬೇಕು. ನಡಿ ಆಚೆ ಹೋಗೋಣ, ನಡಿ ಮಕ್ಕ. ಅಯ್ಯೋ ನೋಡಿ ಆಚೆ. ಬನ್ನಿ ಹೋಗೋಣ. ಆಚೆ ಕೂಕು. ಬಾ ಹೋಗೋಣ. ಬರ್ತೀಯಾ? ಬಾ ಹೋಗೋಣ. ಬ್ಯಾಕ್ ಹೋಮ್ ನಾವು ಎಲ್ಲ ಮುಗಿಸ್ಕೊಂಡು ಬರ್ತಾ ಇದ್ದೀನಿ ಮನೆಗೆ. ಅವರು ಫುಲ್ ಖುಷಿ ಮನೆಗೆ ಹೋಗೋದಕ್ಕೆ. ಈಸ್ ಫುಲ್ ಎಕ್ಸೈಟೆಡ್ ಗೆಟಿಂಗ್ ಬ್ಯಾಕ್ ಹೋಮ್. ಫುಲ್ಲು ರಫ್ ಆಗಿಬಿಟ್ಟಿತ್ತು, ಅದಕ್ಕೆ ಹೇರ್ ಸ್ಪಾ ಮಾಡಿದೆ. ಯಾರಿಗೆಲ್ಲ ಹೇರ್ ಸ್ಪಾದೇ ವಿಡಿಯೋ ಬೇಕು ಅಂತಿದ್ರೆ ನಾನು ಕಮೆಂಟ್ ಸೆಕ್ಷನಲ್ಲಿ ಮೆಸೇಜ್ ಮಾಡಿ ಡೆಫಿನೆಟ್ಲಿ ನಾನು ಮಾಡ್ತೀನಿ. ಹೆಂಗೆ ಗೊತ್ತಾ, ವೆರಿ ಸಿಂಪಲ್. ನೋಡಿ ಈ ಥರ ಶಾಸ್ವಾನ್ ಪ್ರೂಫ್ ಅಂತ ಬರ್ತೀನಿ. ನೇಮ್ ನಂಗೆ ಪ್ರೊನೌನ್ಸ್ ಮಾಡೋದೇ ಕಷ್ಟ. ಇದನ್ನು ತೊಗೊಂಡೆ ಆಯಿತಾ. ಇದು ನಿಮಗೆ ಜಸ್ಟು ಎಷ್ಟು 500 ರುಪೀಸ್, 546 600 ರುಪೀಸ್ ಅಂತ ಅಂದ್ಕೊಳ್ಳಿ. ಇದನ್ನು ನೀವು ಏನಿಲ್ಲ ಅಂದ್ರೂ ಒಂದು 20 ಟೈಮ್ಸ್ ನೀವು ಮನೆಯಲ್ಲೇ ಮಾಡ್ಬೋದು ಹೇರ್ ಸ್ಪಾ. ಸೊ ನೀವೇನಾದರೂ ಹೇರ್ ಸ್ಪಾ ಮಾಡೋಕ್ಕೆ ಪಾರ್ಲರ್ಗೆ ಹೋಗ್ತೀನಿ, ಸಲೂನ್ಗೆ ಹೋಗ್ತೀನಿ ಅಂತ ಅಂದರೆ ನಿಯರ್ಲಿ 2000 ಆದರೂ ಇದ್ದೇ ಇರುತ್ತೆ ಅಲ್ವಾ. ಸೊ 2000 ಮನೇಲಿ ಉಳಿಸಿದ್ದೀನಿ ನೋಡಿ ನಾನು. ಸೊ ಐ ಸೇವ್ಡ್. ಸೊ ಫುಲ್ಲು ಫ್ರೀಝಿ ಮತ್ತು ಫುಲ್ಲು ರಫ್ ಆಗಿತ್ತು ಕೂದಲು. ಸೊ ಸ್ಮೂತ್ ಮಾಡೋಣ ಅಂತಂದರೆ ನೀವು ಹೇರ್ ಸ್ಪಾ ಮಾಡ್ಬೋದು. ಸೊ ಹೇರ್ ಸ್ಪಾ ಮಾಡಿ ನೀವು ಕಂಡೀಷ್ನರು, ಶಾಂಪೂ ಹಿಂಗೆಲ್ಲ ಮಾಡೋಂಗಿಲ್ಲ 2 ಡೇಸು. ಸೊ ಹಂಗೆ ಬಿಡಬೇಕಾಗತ್ತೆ. ಸೊ ಹೇರ್ ಲುಕ್ಸ್ ರಿಯಲಿ ಸ್ಮೂತ್ ಆ್ಯಂಡ್ ಸಿಲ್ಕಿ. ಈಗ ಏನು ಅಡುಗೆ ಮಾಡಿದ್ದಾರೆ ನೋಡೋಣ. ಬನ್ನಿ ಬಾಸ. ಸೊ ನಿಮ್ಮದು ಊಟ ಆಯಿತಾ? ಊಟ ಮಾಡಿ ದಬ್ಬ ಹಾಕೊಳ್ಳಿ. ನಾನೀಗ ಊಟ ಮಾಡಿ ದಬ್ಬ ಹಾಕೊಳ್ಳೋದೆ. ಬೆಳಗ್ಗೆಯಿಂದ ಕೆಲಸ ಮಾಡಿ ಸುಸ್ತಾಗೋಗಿದೆ. ಇಟ್ಸ್ ಸಚ್ ಅ ಸಿಲ್ಕಿ ಹೇರ್. ಸಿ ಆಫ್ಟರ್ ಸ್ಪಾ ಇಟ್ ಲುಕ್ಸ್ ಸೋ ಗುಡ್ ಅಲ್ಲ. ಆ್ಯಕ್ಚುಲಿ ಐ ಲವ್ಡ್ ಇಟ್. ಸಖತ್ತಾಗಿದೆ. ಐ ಮೀನ್ ಆ ಸಿಲ್ಕಿ, ಆ ಸ್ಮೂತ್, ಆ ಫ್ರೀಝಿನೆಸ್ ಏನೂ ಇಲ್ಲ. ಇಟ್ ಲುಕ್ಸ್ ನೈಸ್. ನಾಳೆ ಹೆಂಗೆ ಬರುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ.